ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುವಂಥ ಬಹಳ ರುಚಿಯಾದ ಕ್ಯಾಂಡಿ ಇದು. ಇದನ್ನು ನೆಲ್ಲಿಕಾಯಿ ಕ್ಯಾಂಡಿ ಅಥವಾ ಆಮ್ಲ ಕ್ಯಾಂಡಿ ಅಂತ ಕೂಡ ಹೇಳ್ತೀವಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ನಾವು ಆಗಾಗ ನೆಲ್ಲಿಕಾಯಿಯನ್ನು ತಿನ್ನಬೇಕು. ಒಂದು ವರ್ಷವಿಡೀ ನೆಲ್ಲಿಕಾಯಿಯನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಈ ರೀತಿ ಕ್ಯಾಂಡಿ ಅಥವಾ ಉಪ್ಪಿನಕಾಯಿ ಅಥವಾ ಮುರಬ್ಬ ಹೀಗೆ ಏನಾದರೂ ಮಾಡಿ ನಾವು ಸ್ಟೋರ್ ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತು ನೆಲ್ಲಿಕಾಯಿ ಕ್ಯಾಂಡಿನ ತುಂಬ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1/4 kg ಆಗುವಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಮೊದಲು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಧೂಳಿರ್ತದೆ, ಹಾಗಾಗಿ ಚೆನ್ನಾಗಿ ತೊಳೆದುಬಿಟ್ಟು ನಾವಿದನ್ನು ಸ್ವಲ್ಪನೂ ನೀರಿಲ್ಲದ ಹಾಗೆ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಕ್ಯಾಂಡಿ ಮಾಡ್ಕೊಳ್ತಿರೋದ್ರಿಂದ 1/4 kg ಅಷ್ಟು ತೊಗೊಂಡಿದ್ದೀನಿ. ಒಂದು ವರ್ಷಕ್ಕಾಗುವಷ್ಟು ಅಂದಾಗ 1 kg ಅಥವಾ 2 kg ನೆಲ್ಲಿಕಾಯಿಯಿಂದ ಕ್ಯಾಂಡಿ ಮಾಡಿ ಇಟ್ಕೊಳ್ಬೋದು. ಇದನ್ನು ಈಗ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ಅಲ್ಲಿ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟು ನಾನೀಗ ನೆಲ್ಲಿಕಾಯಿನ ಬೇಯಿಸ್ಕೊಳ್ತೀನಿ. ನಾವಿದನ್ನು ಡೈರೆಕ್ಟಾಗಿ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಕ್ಕಿಂತ ಈ ರೀತಿ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ನಾನು ಇದನ್ನು ಕ್ಲೋಸ್ ಮಾಡಿದ್ದೀನಿ. ಇದು 10 ನಿಮಿಷ ಬೇಯಲಿ. ಇನ್ನು ನಾನಿಲ್ಲಿ ಸಿಹಿಗೆ ಕಲ್ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಸಕ್ಕರೆನ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ನಾನು ಕಲ್ಸಕ್ಕರೆಯನ್ನು ತೊಗೊಂಡಿದ್ದೀನಿ. 1/4 kg ನಾವು ನೆಲ್ಲಿಕಾಯಿ ತೊಗೊಂಡಾಗ 1/4 kg ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ಕಲ್ಸಕ್ಕರೆಯನ್ನು ತೊಗೋಬೇಕು. ಇದನ್ನು ನಾವೀಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಪೌಡರ್ ಮಾಡಿಕೊಂಡು ಇದನ್ನು ನಾನು ತೆಗೆದು ಈ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ನಾವು ಇದೇ ಜಾರಲ್ಲಿ ನೆಲ್ಲಿಕಾಯಿಯನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ಸಕ್ಕರೆ ಪೌಡರನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನೆಲ್ಲಿಕಾಯಿ ಬೆಂದಿರ್ತದೆ, 10 ನಿಮಿಷ ಆಗಿದೆ. ಅದು ಬೆಂದಿದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ನಾವೊಂದು ಈ ರೀತಿ ಹೀಗೆ ಚುಚ್ಚಿ ನೋಡಿದಾಗ ಅದು ತುಂಬ ಸಾಫ್ಟ್ ಆಗಿರಬೇಕು. ಇವಾಗ ಇದು ಬೆಂದಿದೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನೆಲ್ಲಿಕಾಯಿಯನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದರ ಬೀಜಗಳನ್ನು ತೆಗಿಬೇಕು. ಬೀಜ ತೆಗೆಯೋದೇನೇ ಕಷ್ಟ ಇಲ್ಲ, ತುಂಬ ಸ್ಮೂತಾಗಿರ್ತದೆ ಇದು ಬೆಂದಾಗ. ನೋಡಿ, ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿ ಇದರ ಬೀಜನೆಲ್ಲ ಬೇರೆ ಮಾಡಿ ತೆಗೆದಿಟ್ಕೊಳ್ಳೋಣ. ಇವಾಗ ಇದು ಆಗಿದೆ. ಇದನ್ನು ನಾನು ಕಲ್ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದೇ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ನಾವು ಸ್ವಲ್ಪನೇ ಹಾಕಿ ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಇರೋದ್ರಿಂದ ಒಂದೇ ಸಲ ಹಾಕ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಆದರೆ ಇದು ತುಂಬ ನಯವಾಗಿ ಆಗೋದಿಲ್ಲ. ಇದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವು ಕಲ್ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು 3ರಿಂದ 4 ಸ್ಪೂನ್ ಸೇರಿಸಿ ಮತ್ತೊಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಅದು ಬಹಳ ನಯವಾಗಿ ತುಂಬ ಸಾಫ್ಟಾಗಿ ಪೇಸ್ಟ್ ಆಗ್ತದೆ. ನೋಡಿ, ನೀವು ನೋಡ್ತಿದ್ದೀರಲ್ಲ, ಹೀಗಾಗಬೇಕು ಅದು. ಇದಾದಮೇಲೆ ನಾನು ಒಂದು ಪ್ಯಾನ್ ತೊಗೊಂಡು ನಾವು ಕ್ಯಾಂಡಿ ಮಾಡುವಂಥ ಪ್ಯಾನಿಗೆ ಡೈರೆಕ್ಟಾಗಿ ನಾನು ಈ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ಸ್ಟವ್ ಮೇಲೆ ಇಡಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ನಾವಿದನ್ನು ಒಲೆ ಮೇಲೆ ಇಟ್ಟ ಮೇಲೆ ತಿರುಗಿಸ್ತಾ ಇರಬೇಕು. ಈ ಸಮಯದಲ್ಲೇ ನಾವು ಕಲ್ಸಕ್ಕರೆ ಪೌಡರನ್ನು ಕೂಡ ಸೇರಿಸ್ಕೊಳ್ಬೇಕು. ನಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಅಥವಾ ಬೆಲ್ಲನ ಕೂಡ ಸೇರಿಸ್ಕೊಳ್ಬೋದು. ಈಗ ನಾನು ಸಕ್ಕರೆ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ, ತಿರುಗಿಸ್ತಾ ಇದ್ದೀನಿ. ಈಗ ಸಕ್ಕರೆ ಕರಗಿದೆ, ಇದು ಸ್ವಲ್ಪ ನೀರಾಗಿದೆ ನೋಡಿ. ನಾವು ಕೈ ಬಿಡದೆ ಹೀಗೆ ತಿರುಗಿಸ್ತಾ ಇರಬೇಕು. ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. 1-2 ಚಿಟಿಕೆ ಉಪ್ಪಾಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗ್ತದೆ. ನಾನೀಗ ತಿರುಗಿಸ್ತಾ ಇದ್ದೀನಿ. ನೀರು ಸ್ವಲ್ಪ ಡ್ರೈ ಆಗಿದೆ. ಈ ಥರ ಆದಾಗ ನಾವು 1 ಸ್ಪೂನಷ್ಟು ಕಾರ್ನ್ಫ್ಲೋರಿಗೆ 2 ಸ್ಪೂನಷ್ಟು ನೀರನ್ನು ಸೇರಿಸಿ ಇದಕ್ಕೆ ಹಾಕ್ಕೊಳ್ಬೇಕು. ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಬೋದು. 1 ಸ್ಪೂನ್ ಹಿಟ್ಟಿಗೆ 2 ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಇದನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರು ಕೂಡ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಹಾಗೆ ಇದನ್ನು ತಿರ್ಸ್ಕೊಳ್ಬೇಕು. ಕೊನೆಯಲ್ಲಿ 1 ಅಥವಾ 1.5 ಸ್ಪೂನಷ್ಟು ತುಪ್ಪನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಈ ರೀತಿ ತಳ ಬಿಟ್ಟು ಬಂದಮೇಲೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟಾದಮೇಲೆ ನಾವು ಸ್ಟವ್ ಆಫ್ ಮಾಡಿ ಇದನ್ನು ತಕ್ಷಣ ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಇಟ್ಟಿದ್ದೆ. ನಾವು ಬಿಸಿ ಇರುವಾಗಲೇ ಈ ಮಿಶ್ರಣನ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡಿದ ಮೇಲೆ ನಾವು ತಕ್ಷಣ ಕಟ್ ಮಾಡಬಾರ್ದು. 15ರಿಂದ 20 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೇ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿಯೂ ಮಾಡ್ಕೊಳ್ಬೋದು. ನೋಡಿ ಹೇಗಾಗಿದೆ ಅಂತ ಕ್ಯಾಂಡಿ. ಇದನ್ನು ಹಾಗೆ ತಿನ್ಬೋದು, ಹಾಗೆ ಸ್ಟೋರ್ ಮಾಡ್ಬೋದು ಕೂಡ.
ಇಲ್ಲ ನಮಗೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಒಣಗಿಸಿ ಕೂಡ ನಾವಿದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಇದರಲ್ಲಿ ನೆಲ್ಲಿಕಾಯಿ ಮತ್ತು ಕಲ್ಸಕ್ಕರೆಯನ್ನು ಬಳಸಿರೋದ್ರಿಂದ ತುಂಬ ಹೆಲ್ದಿ ಕ್ಯಾಂಡಿ ಅಂತ ಹೇಳ್ಬೋದು. ಯಾವಾಗ ಬೇಕಾದರೂ ಮಕ್ಕಳು ದೊಡ್ಡವರು ಆರಾಮಾಗಿ ತಿನ್ಬಹುದು. ನೆಲ್ಲಿಕಾಯಿ ತುಂಬ ಸಿಗುವಂಥ ಸೀಸನ್ನಲ್ಲಿ ಈ ರೀತಿ ಹುಳಿಯಾಗಿ ಸಿಹಿಯಾಗಿ ಇರುವಂಥ ನೆಲ್ಲಿಕಾಯಿ ಕ್ಯಾಂಡಿಯನ್ನು ನೀವು ಮನೇಲಿ ಮಾಡಿಟ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.